ಸಿದ್ದರಾಮಯ್ಯನವರು ಅಷ್ಟೇ, ಮಸೀದಿಗೆ ಯಾಕೆ ಹೋಗ್ಬೇಕು? ಮನೆಯಲ್ಲೇ ಅವರು ನಮಾಜ್ ಮಾಡ್ಬೋದಲ್ಲ, ಮಾಡಂಗಿದ್ರೆ ಸಿದ್ದರಾಮಯ್ಯನವರು ಕೂಡ ಮಸೀದಿಗೆ ಯಾಕೆ ಟೋಪಿ ಹಾಕೊಂಡು ಹೋಗ್ಬೇಕು ಅಲ್ವಾ? ಬಕ್ರೀದ್ ಬಂದ್ರೆ ಬಿರಿಯಾನಿ ತಿನ್ನಕ್ಕೆ ಯಾಕೆ ಅಲ್ಲಿ ಹೋಗ್ಬೇಕು? ಮನೆಯಲ್ಲೇ ಬಿರಿಯಾನಿ ತಿನ್ಬೋದಲ್ಲ ಸಿದ್ದರಾಮಯ್ಯನವರು? ಹಲಾಲ್ ಕಟ್ಗೆ ಮಾತ್ರ ಅಲ್ಲಿ ಹೋಗ್ತೀರಾ, ಇಲ್ಲಿ ಮನೆಯಲ್ಲೇ ಮಾಡ್ಬೋದು ಅಂತ ಹೇಳ್ತೀರಾ. ಅದನ್ನು ಮನೆಯಲ್ಲೇ ಮಾಡಿ, ಯಾಕೆ ಮಸೀದಿಗೆ ಹೋಗ್ತೀರಾ? ಅವ್ರಿಗೊಂದು ನ್ಯಾಯ, ಹಿಂದೂಗಳಿಗೊಂದು ನ್ಯಾಯ, ಮುಸಲ್ಮಾನರಿಗೊಂದು ನ್ಯಾಯನ? ಓಟ್ಗೋಸ್ಕರ ನೀವು ಇಷ್ಟು ನಾಟಕ ಆಡ್ತೀರಾ ಅಂತ ಯಾರು ಜನ ತಿಳ್ಕೊಂಡಿಲ್ಲ. ನಾಟಕ ಆಡೋ ಅಂತ ರಾಮಾಯಣ ಆಗೋಟಿಗಿರೋದು. ಅದರಿಂದ ಅಯೋಧ್ಯೆಯಲ್ಲಿ ಹೋಗುವಂಥದ್ದು ಬಿಡೋದು ಅವ್ರ ವೈಯಕ್ತಿಕ ಧರ್ಮ. ಅದು ರಾಮನ ಬಗ್ಗೆ ಇಡೀ ದೇಶದ ಜನ ಕಾಯ್ತಾ ಇದ್ದಾರೆ. 22ನೇ ತಾರೀಕು ಉದ್ಘಾಟನೆ ಸಮಾರಂಭವನ್ನ ನೋಡಕ್ಕೆ, ಕಣ್ತುಂಬ ನೋಡಕ್ಕೆ ಕಾಯ್ತಾ ಇದ್ದಾರೆ. ಇವರು ಸಿದ್ದರಾಮಯ್ಯನವರು ಅವರ ಹಿಂಬಾಲಕರು 22ನೇ ತಾರೀಕು ಕಣ್ಣು ಮುಚ್ಕೊಂಡು ನೋಡಕ್ಕೆ ಕಾಯ್ತಾ ಇದ್ದಾರೆ. ಅವತ್ತೆಲ್ಲ ಅವ್ರಿಗೆ ಒಂಥರ ಬ್ಲ್ಯಾಕ್ ಇದು ಎಲ್ಲ ಕಾಮಾಲೆ ಕಣ್ಣಲ್ಲ. 22ನೇ ತಾರೀಕು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಅವ್ರಿಗೆ ಏನು ಕಾಣಲ್ಲ, ರಾಮನು ಕಾಣಲ್ಲ, ಯಾವುದು ಕಾಣಲ್ಲ, ಯಾಕಂದ್ರೆ ಕಾಮಾಲೆ ಕಣ್ಣು. ಅದರಿಂದ ಈ ಕಾಮಾಲೆ ಕಣ್ಣು ಅವ್ರಿಗೆ ದೇವ್ರು ಕಾಣಿಸಲ್ಲ. ನಿಜವಾಗಿ ಯಾರು ಹೃದಯದಲ್ಲಿ ಇರ್ತಾರೋ ಅವ್ರಿಗೆ ದೇವ್ರು ಕಾಣ್ತಾನೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೋಸ್ಕರ ಜನ ಕಾತರತೆ ಕರ್ತಾರೆ. ಇಂಥ ರಾಮಯ್ಯನವ್ರು ಬರಲಿಲ್ಲ ಅಂದ್ರೆ, ಸಿದ್ದರಾಮಯ್ಯನವ್ರು ಬರಲಿಲ್ಲ ಅಂದ್ರೆ ಕೋಟಿ 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 ಕರ್ನಾಟಕದ 7.5 ಕೋಟಿ ಜನ ಕಾತರತೆಯಿಂದ ಕಾಯ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.